ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಫ್ರೀ ಫೈರ್ ಆಡೋಕೆ ಹೋಗ್ತಿದ್ದೀವಿ. ಫ್ರೀ ಫೈರಲ್ಲಿ ಒಂದು ಕ್ರಿಸ್ಮಸ್ ಇವೆಂಟ್ ಬಿಟ್ಟಿದ್ದಾರೆ ನೋಡ್ಬೋದು. ಕ್ರಿಸ್ಮಸ್ ಇವೆಂಟಿಗೋಸ್ಕರ ಮ್ಯೂಸಿಕ್ ಕೂಡ ಚೇಂಜ್ ಮಾಡಿದ್ದಾರೆ, ಒಂದು ಜಿಂಗಲ್ ಬೆಲ್ಸ್ ಒಂಥರ ಚೇಂಜ್ ಮಾಡಿದ್ದಾರೆ. ಬನ್ನಿ ಒಂದು ಕ್ಲಾಶ್ ಕೋಡ್ ಮ್ಯಾಚ್ ಆಡೋಣ. ಫಸ್ಟು ಕ್ಲಾಶ್ ಕೋಡ್ ಮ್ಯಾಚಲ್ಲಿ ಒಂದು ಸ್ಕೇಟ್ ಬೋರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿದೆ, ನೋಡೋಣ. ಓಕೆ, ಮ್ಯಾಚ್ ಶುರು ಆಗಿದೆ. ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ, ಫಸ್ಟ್ ರೌಂಡ್ ಗನ್ ತಗೊಳ್ಳೋದು ಬದಲು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ. ಫಸ್ಟು ನಾನು ಈ ಬೋನ್ಫೈರಿಂದ EP ರಿಕವರ್ ಮಾಡ್ಕೊತೀನಿ. ಈ ಸ್ಟ್ರಾಟಜಿ ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗೋಲ್ಲ. ಮೆಜಾರಿಟಿ ಟೈಮಲ್ಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗೋಲ್ಲ, ಅದು ಹೇಳೋಕ್ಕಾಗಲ್ಲ. ಸ್ವಲ್ಪ ಹೆಲ್ತ್ ರಿಕವರ್ ಮಾಡ್ಕೊಳ್ಳೋಣ, EP ರಿಕವರ್ ಮಾಡ್ಕೊಳ್ಳೋಣ. EP ರಿಕವರ್ ಮಾಡಿದ್ಮೇಲೆ ಹೆಂಗಿದ್ರು ಅವ್ರ ಹತ್ರ ಇರೋದು ಪಿಸ್ತೂಲ್ ಮಾತ್ರ. ಆ ಪಿಸ್ತೂಲಲ್ಲಿ ತುಂಬ ಚೆನ್ನಾಗಿ ಹೊಡಿಯೋಕ್ಕಾಗಲ್ಲ, ನಮ್ಮ ಹತ್ರ ಕತ್ತಿದೆ, ಚಾನ್ಸಿಂದ ಅವ್ರನ್ನ ಎಲಿಮಿನೇಟ್ ಮಾಡ್ಬೋದು. ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗೋಲ್ಲ, ನೋಡ್ಬೋದು. ಓಕೆ ನೋಡಿ, ಒಂದೊಂದ್ಸಲಿ ವರ್ಕ್ ಆಯ್ತು. ಈ ಸಲ ವರ್ಕ್ ಆಗಿದೆ, ಹಂಗಂತ ಪ್ರತಿ ಸಲ ಕೂಡ ವರ್ಕ್ ಆಗಲ್ಲ ಇದು. ಈಗ ಅವ್ರ ಗನ್ ಎತ್ಕೋಬೇಕು ನಾವು. ಈಗ ಅವ್ರ ಗನ್ ಎತ್ಕೊಂಡ್ಬಿಟ್ಟು ಶೂಟ್ ಮಾಡೋಣ ಬನ್ನಿ. ಓಕೆ, ಇನ್ನೊಬ್ಬ ಅವನು ಹೊಡೆದ್ಬಿಟ್ಟ ನಮ್ಮನ್ನು, ನೋಡ್ಬೋದು. ಫ್ರೀ ಫೈರಲ್ಲಿ ಒಂದು ಇಷ್ಟ ನಮಗೆ, ಯಾವ ರೀತಿ ಔಟ್ ಆಗಿದ್ದೀವಿ ಅಂತಲೂ ತೋರಿಸ್ತಾರೆ. ಓಕೆ, ಬರೀ ಹೆಡ್ ಶಾಟೇ ಹೊಡೆದಿದ್ದಾನೆ ನೀವು, ಅವನ ಪ್ರೋ ಪ್ಲೇಯರ್ ಥರ ಆಡಿದ್ದಾನೆ. ಓಕೆ, ನಮ್ಮ ಟೀಮಲ್ಲಿ ಈಗ ಒಬ್ಬನೇ ಇರೋದು, ಅವ್ರ ಟೀಮ್. ಓಕೆ, ನಮ್ಮ ಟೀಮ್ ಗೆಲ್ತು. ಈಗ ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ತೊಗೊಳ್ತೀನಿ. ತೊಗೊಂಡು ಒಂದು ಸ್ಕೇಟ್ ಬೋರ್ಡ್ ತೊಗೊಳ್ಳೋಣ, ಮತ್ತು ಸ್ವಲ್ಪ 2 ಮಶ್ರೂಮ್ ತಿನ್ನೋಣ. ಹೆಂಗಿದ್ರು ನನ್ನ ಹತ್ರ ವೆಸ್ಟ್ ಇದೆ, ಲೆವೆಲ್ 1 ವೆಸ್ಟ್ ಇದೆ. ಆ ವೆಸ್ಟ್ನ ಯೂಸ್ ಮಾಡ್ಕೊಳ್ಳೋಣ, ಯಾಕಂದರೆ ಕಾಯಿನ್ಸ್ ಕೂಡ ಇರೋದು 300, ಏನೊಂದು ಮಾಡೋಕ್ಕೂ ಆಗಲ್ಲ. ನೋಡ್ಬೋದು, ಇದೇ ಸ್ಕೇಟ್ ಬೋರ್ಡ್ ಹೇಳಿದ್ದು. ಸ್ಕೇಟ್ ಬೋರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 360 ಡಿಗ್ರಿ ಸ್ಪಿನ್ ಮಾಡ್ಬೋದು ಇದರಲ್ಲಿ. ಸ್ಪಿನ್ ಮಾಡಿ ತೋರಿಸ್ತೀನಿ ನೋಡಿ, 360 ಡಿಗ್ರಿ. ಇದು ಕೂಡ ಒಂದು ಚೆನ್ನಾಗಿದೆ ಫೀಚರ್, ಸ್ಕೇಟ್ ಬೋರ್ಡ್ ಫೀಚರ್ ಇಷ್ಟ ಆಯ್ತು ನನಗೆ. ನೋಡೋಣ. ಓಕೆ, ಎಲ್ಲ ಹೊಡಿತಿದ್ದಾನೆ, ಸ್ವಿಚ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೇ ಕಾಣಿಸ್ತಿದ್ದಾನೆ. ಓಕೆ, ಸ್ಕೋಪ್ ಹಾಕಿ. ಓಕೆ, ಅವ್ನು ಕೂಡ ಗ್ಲೂಬಲ್ ಆಗ್ತಾ ಹತ್ತಿರ ಹೋಗ್ಬಿಟ್ಟು ನೋಡ್ಬೋದು, ತಪ್ಸ್ಕೊಂಡು ಹೋಗೋಕ್ಕೆ ಕ್ಯಾರೆಕ್ಟರ್ ಯೂಸ್ ಮಾಡ್ತಿದ್ದಾನೆ. ನಿಂದು ಆರಾಮಾಗಿ ತಪ್ಸ್ಕೊತಾನೆ ಅವನು, ನೋಡೋಣ. ಓಕೆ, ಹೇಳಿಂದ ತಪ್ಸ್ಕೊಂಡಿದ್ದಾನೆ ಆ ಕ್ಯಾರೆಕ್ಟರ್ ಯೂಸ್ ಮಾಡಿಕೊಂಡು. ಓಕೆ, ಇಲ್ಲ ಶೂಟ್ ಮಾಡ್ತಿದ್ದಾನೆ, ಮತ್ತೆ ಅದೇ ಕ್ಯಾರೆಕ್ಟರ್ ಯೂಸ್ ಮಾಡಿದ್ದಾನೆ ಅಂದರೆ ಇಲ್ಲೇ ಬಂದಿರ್ತಾನೆ. ಓಕೆ, ಫೈನಲಿ ಔಟ್ ಆಗಿದ್ದಾನೆ. ಓಕೆ, ಡೆಸರ್ಟ್ ಈಗಲ್ ಸಿಕ್ತು ನಮಗೊಂದು. ಇಲ್ಲೊಬ್ಬ. ಓಕೆ, ತನ್ನ ಸ್ವಿಚ್ ಮಾಡಿ. ಓಕೆ, ಇನ್ನೊಬ್ಬಂದು ಕೂಡ ನಾಕ್ ಮಾಡಿದೆ. ಓಕೆ, ನಮ್ಮ ಟೀಮಲ್ಲಿ ನಾನು ಒಬ್ಬನೇ ಇರೋದು. ಫಸ್ಟು ಯೂಸ್ ಮಾಡ್ಕೊಳ್ಳೋಣ, ಗೊತ್ತಿಲ್ಲ ಅಲ್ಲಿದ್ದಾನೆ ಅಂತ. ಇಲ್ಲೇ ಬರಬೇಕು, ಝೋನ್ ಎಲಿಮಿನೇಟ್ ಆಯ್ತಿದೆ. ಸೊ ಮೇಲೆ ಏನಾರು ಇದ್ದಾನ? ಓಕೆ, ಮೇಲಿಲ್ಲ, ಕಾಣಿಸ್ತಾ. ಓಕೆ, ಗ್ಲೂಬಲ್ ಇದೆಯಾ ನನ್ನ ಹತ್ರ? ಓಕೆ, ಗ್ಲೂಬಲ್ ಇಲ್ಲ. ವೇಟ್ ಮಾಡೋಣ, ಅವನೇ ಹತ್ರ ಬರಲಿ. ಓಕೆ, ನಾವೇ ಹತ್ರ ಹೋಗೋಣ ಬನ್ನಿ, ಏನು ವೇಟ್ ಮಾಡೋದು. ಓಕೆ, 1 HP, ನಾನು 1 HP, ಅವ್ನು ಕೂಡ 1 HP ಅನ್ಕೊತೀನಿ. ಓಕೆ, ಔಟ್ ಮಾಡ್ದೆ. ಥಾಮ್ಸನ್ ಇಟ್ಕೊಂಡಿದ್ದಾನೆ, ನೋಡ್ಬೋದು ಯಾವ ಥರ ಔಟ್ ಮಾಡಿದ್ದಾನೆ ಅಂತ. ಓಕೆ, ಫಸ್ಟು ಮ್ಯಾಕ್ಸ್ 7ಅಲ್ಲಿ ಹೊಡೆದಿದ್ದಾನೆ, ಆಮೇಲೆ ಲಾಸ್ಟಿಗೆ ಥಾಮ್ಸನ್. ನಾನು ಕೂಡ 1 HP ಇದ್ದೆ, ಅವ್ನು ಕೂಡ ಬಿಲೋ 10 HP ಇತ್ತು. ಓಕೆ, P90 ತೊಗೊಳ್ಳೋಣ. P90 ತೊಗೊಂಡು ಒಂದು ಹೆಲ್ಮೆಟ್ ತೊಗೊಳ್ಳೋಣ, ಒಂದು ಗ್ಲೂ ಬಾಲ್, ಅಷ್ಟೇ ಮುಗೀತು. ಸ್ಕೇಟ್ ಮಾಡಿ ಯೂಸ್ ಮಾಡ್ಕೊಂಡು ಸ್ಲೈಡ್ ಮಾಡ್ತಿದ್ದಾರೆ. ಓಕೆ, ಕೆಳಗಡೆ ಬಿದ್ದರೆ ರಿವೈವ್ ಮಾಡ್ಬೋದು ಅವನನ್ನು. ಓಕೆ, ರಿವೈವ್ ಮಾಡಿದ್ದೀನಿ. EP ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಕೇನ. ಓಕೆ, ಫಸ್ಟ್ ನಾನು ಇವಾಗ ಅಟ್ಯಾಕ್ ಮಾಡ್ತೀನಿ. ಓಕೆ, P90 ಲಾಂಗ್ ರೇಂಜ್ ತಲುಪಲ್ಲ, ಅಷ್ಟು ನೋಡ್ಕೊಂಡು ಆಡಬೇಕು. ಕವರ್ ತೊಗೊಳ್ಳೋಣ ಫಸ್ಟು. ಓಕೆ, ತಲುಪಲ್ಲ. ಇಲ್ಲೊಬ್ಬ ಕಾಣಿಸ್ತಿದ್ದಾನೆ ನಮ್ಮ ಟೀಮ್. ಓಕೆ, ಆ ಸ್ಟಾರ್ ಶೇಪ್ ಎಸಿತಿದ್ದಾನೇನೋ. ಓಕೆ, ಹಿಂದನೇ ಬೀಳ್ತಿದೆ. ಫಸ್ಟ್ ಹೋಗ್ಬಿಟ್ಟು ಕವರ್ ತೊಗೊಳ್ಳೋಣ. ಓಕೆ, ಇಲ್ಲೇ ಇದ್ದಾನೆ ನಿಮಿ. ಫಸ್ಟ್ ಇವನನ್ನು ಔಟ್ ಮಾಡೋಣ. ಓಕೆ, ಇನ್ನೊಬ್ಬ ಪಕ್ಕದಲ್ಲೇ ಇದ್ದ, ನೋಟಿಸ್ ಮಾಡಿರಲಿಲ್ಲ. ನೋಡೋಣ ಯಾವ ಥರ ಔಟ್ ಮಾಡಿದ್ದಾನೆ ನಮ್ಮನ್ನು. ಅವ್ನು ಕೂಡ P90 ಇಟ್ಕೊಂಡಿದ್ದಾನೆ. ಓಕೆ, ನಮ್ಮ ಕಡೆ ಇರೋದು ಒಬ್ಬನೇ ವ್ಯಕ್ತಿ, ಅವ್ರ ಕಡೆ ಇಬ್ಬರು ಇದ್ದಾರೆ. A94 ತೊಗೊಂಡಿದ್ದಾನೆ. ಓಕೆ, ಒಬ್ಬನ ಎಲಿಮಿನೇಟ್ ಮಾಡ್ದ. ಇನ್ನೊಬ್ಬ ಇದ್ದಾನೆ ಪಕ್ಕದಲ್ಲಿದ್ದಾನೆ, ಅವನು ಹೊಡಿಯೋದು ಬಿಟ್ಟು ನಾಲ್ಕಾದವನು ಹೊಡಿತಾವನೆ. ಸೇಮ್ ನಂತರನೇ ಮಾಡ್ತಾನೆ ಇವನು ಕೂಡ. ಅರೆ, ಪಕ್ಕದಲ್ಲಿ ನಾನು ನೋಟಿಸ್ ಮಾಡಿರಲಿಲ್ಲ, ಇವನು ನೋಟಿಸ್ ಮಾಡಿದ್ದ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಒಂದು ಥಾಮ್ಸನ್ ತೊಗೊಳ್ತೀನಿ, ಒಂದು ವೆಸ್ಟ್ ತೊಗೊಳ್ಳೋಣ, ಹೆಲ್ಮೆಟ್ ತೊಗೊಳ್ಳೋಣ. ಓಕೆ, ವೆಸ್ಟ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಒಂದು ಬೋನ್ಫೈರ್ ಯೂಸ್ ಮಾಡೋಣ. ಓಕೆ, ಈ ಕ್ವಿಕ್ EP ಕನ್ವರ್ಷನ್ ಯಾರೋ ಕೊಟ್ಟಿದ್ದಾರೆ. ಈ ಸಲ ಕರೆಕ್ಟಾಗಿ ಆಡ್ಬಿಟ್ಟು ಎಲ್ಲರನ್ನ ಎಲಿಮಿನೇಟ್ ಮಾಡೋಣ, ನಾಕ್ ಮಾಡೋಣ ಫಸ್ಟು.
Hit him with senses shockwave. ಓಕೆ ನೋಡ್ಬೋದು ಎಲ್ಲ ಇಲ್ಲೇ ಇದ್ದಾರೆ. ಸುಮ್ಮನೆ ಶೂಟ್ ಮಾಡಿದ್ದು ಗೊತ್ತಾಗ್ಲಿ ಅವ್ರಿಗೆ ಇಲ್ಲಿದ್ದೀನಿ ಅಂತ. ನೋಡ್ಬೋದು ಅಲ್ಲಿದ್ದಾನೆ. ಓಕೆ ಇಲ್ಲೇ ಇದ್ದಾರಲ್ಲ. ಮುಂಚೆ ಥಾಮ್ಸನ್ ಸ್ಕೋಪ್ ಇರಲಿಲ್ಲ, ಈಗ ಥಾಮ್ಸನ್ಗೂ ಸ್ಕೋಪ್ ಕೊಟ್ಟಿದ್ದಾರೆ. ಓಕೆ ಮ್ಯಾಕ್ಸ್ 7 ಸ್ವಲ್ಪ ಗ್ಲೂಬಲ್. ಓಕೆ ನಿಮಗೆ ಕಡೆ ಅನ್ಕೊಂಡಿದ್ದೆ. ಓಕೆ ಸ್ಕೇಟ್ ಬೋರ್ಡ್ ಸಿಕ್ತು ನಮಗೊಂದು. ಮ್ಯಾಕ್ಸ್ 7ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಫುಲ್ಲು. ಮುಂಚೆ ಈ ಥರ ಅಪ್ಗ್ರೇಡ್ ಫೀಚರ್ ಎಲ್ಲ ಇರಲಿಲ್ಲ, ಹೊಸ ಅಪ್ಡೇಟ್ ಬಂದಮೇಲೆ ಅಪ್ಗ್ರೇಡ್ ಮತ್ತು ಈ ಸ್ಕೇಟ್ ಬೋರ್ಡ್ ಎಲ್ಲ ಬಂದಿರೋದು. ಓಕೆ ನಿಮ್ಮ ಇಲ್ಲೆಲ್ಲೋ ಇದ್ದಾನೆ, ಸ್ಕಾರ್ ಯೂಸ್ ಮಾಡ್ತಿದ್ದಾನೆ. ಓಕೆ ನಮ್ಮ ಹತ್ರ ಥಾಮ್ಸನ್ ಇದೆ, ಬೇಗ ಹೋಗೋಣ. ಓಕೆ ಇಲ್ಲಿ ಮಾಡ್ಕೊತಿದ್ದ, ಇನ್ನೊಬ್ಬ ಶೂಟ್ ಮಾಡ್ತಿದ್ದಾನೆ. ಓಕೆ ನಮ್ಮ ಕಡೆ 3 ಜನ ಇದ್ದೀವಿ. ರಿವೈವ್ ಮಾಡೋಣ. ಓಕೆ ರಿವೈವ್ ಮಾಡೋಕ್ಕೆ ಮುಂಚೆ ಏನಾದ್ರು ಗನ್ ಚೆನ್ನಾಗಿರೋದು ಇಟ್ಟಿದ್ದಾನೆ? ಇಲ್ಲ. ಮ್ಯಾಕ್ಸ್ 7ಗೆ ಯಾರಿಗಾರು ಕೊಡೋಣ. ನಮಗೆ ಬೇರೆ ಗನ್ ಯಾವ್ದಾರು ಲಾಂಗ್ ರೇಂಜ್ ತೊಗೊಳ್ಳೋಣ. M60 ತೊಗೊಳ್ಳೋಣ, ಮಶ್ರೂಮ್ ತೊಗೊಳ್ಳೋಣ, ಒಂದು ಮೆಡಿಕ್, ಒಂದು ರಿಪೇರ್ ಕಿಟ್ ಸಾಕು. ಓಕೆ ಇಲ್ಲ ಎನಿಮಿ. ಕೈ ಎನಿಮಿ ನಾಕಾಗಿದ್ದಾನೆ. ನೆಕ್ಸ್ಟ್ ಇಲ್ಲೊಬ್ಬ ಏನು ಆಫ್ಲೈನ್ ಅಂತ ಇವನು, ಹತ್ರ ಹೋಗಿ ನೋಡೋಣ. ಹೌದು ಆಫ್ಲೈನ್, ಏನು ಆಡ್ತಾ ಇಲ್ಲ. ಆಫ್ಲೈನ್ ಝೋನಲ್ಲಿ ಎಲಿಮಿನೇಟ್ ಆಗಲಿ ಬಿಡಿ. ಓಕೆ ಇಲ್ಲಿದ್ದಾರೆ, ಆಡ್ತಿದ್ದಾರೆ ಇವರಿಬ್ಬರು. ಓಕೆ ಇನ್ನೊಬ್ಬ ಇದ್ದಾನೆ. ಓಕೆ ತ್ರಿಬಲ್ ಟಿಕ್ ಟಾಕ್. ಐ ಹ್ಯಾವ್ ಮನಿ. ಏನಾದ್ರು ರಿಕ್ವೆಸ್ಟ್ ಕಳಿಸ್ತಾರ ನೋಡೋಣ. ಯಾರ್ಯಾರು ರಿಕ್ವೆಸ್ಟ್ ಕಳಿಸ್ತಾರೆ, ರಿಕ್ವೆಸ್ಟ್ ಕಳಿಸಿದ್ರೆ ಕೊಡೋಣ. ಹೆಂಗಿರೋ ನೆಕ್ಸ್ಟ್ ಮ್ಯಾಚ್ 99 ಕಾಯಿನ್ ಕೊಡ್ತಾರೆ ಇಬ್ರಿಗೂ. ಗೆದ್ರೆ ಮ್ಯಾಚ್ ಮುಗಿಯುತ್ತೆ. ಓಕೆ ಯಾರು ಏನು ರಿಕ್ವೆಸ್ಟ್ ಕಳಿಸ್ತಾ ಇಲ್ಲ, ನಾನೇ ಸುಮ್ಮನೆ ಏನಾದ್ರು ತಗೊಳ್ಳೋಣ. ಓಕೆ ಒಂದು ಡೆಸರ್ಟ್ ಈಗಲ್ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲೊಂದು ಜಂಪ್ ಬಿಡೋಣ ಕರೆಕ್ಟಾಗಿ. ಆ ಸೌಂಡ್ ನೋಡ್ಬೋದು ಹೆಂಗಿದೆ. ಎಲ್ಲ ಬಾರ್ಕೊಂಡು ಹೋಯ್ತಿದ್ದಾನೆ ನಮ್ಮ ಥರನೇ. ಬ್ಲೂ ಬಾಲ್ ಹಾಕ್ತೆ. ಮೆಡಿಕೇಟ್ ಏನು ಹಾಕೋದು ಬೇಡ. ನೋಡೋಣ ಎಲ್ಲಿ ಹೊಡಿತಿರೋದು. ಓಕೆ ಆ ಕಡೆ ಇಬ್ಬರೇ ಇರೋದು, ಒಬ್ಬನೇ. ಓಕೆ ಈಸಿಯಾಗಿ ಮುಗೀತಂತ ಈ ಮ್ಯಾಚು. ಒಂದು ಲೆವೆಲ್ 4 ವೆಸ್ಟ್ ತೊಗೊಳ್ಳೋಣ. ಒಂದು ಎನಿಮಿ ಕೂಡ ಎಲಿಮಿನೇಟ್ ಮಾಡಿಲ್ಲ ಮ್ಯಾಚ್ ನಾನು. ಒಂದು ಕಿಲ್ಲರ ಮಾಡಲೇಬೇಕು. ಓಕೆ ಒಂದು ಎನಿಮಿ ಕಾಣಿಸ್ತಾ, ಎಲ್ಲಿದ್ದಾನೆ? ಮೇಲಿದ್ದಾನೆ. ಓಕೆ ಸ್ನೈಪರ್ ಇಟ್ಕೊಂಡಿದ್ದಾನೆ. ಒಂದು ಕಿಲ್ ಈಸಿ. ಎಷ್ಟು ಕಿಲ್ ಮಾಡಿದ್ದೀನಿ? ಓಕೆ 10 ಕಿಲ್ಲ, 10 ಕಿಲ್ ಆಗೋಗ್ಬಿಡ್ತಾ. ಓಕೆ 10 ಕಿಲ್ ಆಗಿದೆ. ಮುಂಚೆ ಒಂದು ಸಿಸ್ಟಮ್ ಇರಲಿಲ್ಲ, ಏನಂದರೆ ಪಾಯಿಂಟ್ಸ್ ಕೊಡ್ತಿದ್ದಾರೆ. ಈಗ 13.4 ಕೊಟ್ಟಿದ್ದಾರೆ. ಅದರ ಮುಂಚೆ ಆ ಥರ ಕೊಡ್ತಿರಲಿಲ್ಲ ಇವರು. ಓಕೆ ವಿಡಿಯೋ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ಬೋದು.